ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಪ್ರತಿದಿನ ಇದ್ದೇ ಇರುವ ಒಂದು ಸಾಮಾನ್ಯ ತರಕಾರಿ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಅದ್ಭುತ ಪರಿಹಾರ ಕೊಡಬಲ್ಲದು ಅಂದ್ರೆ ನಂಬುಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ವಾ? ಹೌದು, ನಾವಿವತ್ತು ಮಾತಾಡ್ತಿರೋದು ಈರುಳ್ಳಿ ಬಗ್ಗೆ. ಬನ್ನಿ ಈ ಈರುಳ್ಳಿಯ 5 ಮನೆಮದ್ದುಗಳ ಬಗ್ಗೆ ತಿಳ್ಕೊಳೋಣ. ಇದು ಸುಮ್ನೆ ಹಿರಿಯರು ಹೇಳ್ತಿದ್ದ ಮಾತಲ್ಲ, ಇದರಿಂದೆ ಸೈನ್ಸ್ ಕೂಡ ಇದೆ. ಖಂಡಿತ ಹೌದು ಅಂತಾನೆ ಹೇಳ್ಬೋದು. ಕೆಮ್ಮು, ರಕ್ತಹೀನತೆ, ಜೀರ್ಣದ ತೊಂದರೆ, ಕೂದಲು ಉದುರುವುದು ಅಷ್ಟೇ ಅಲ್ಲ, ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಈರುಳ್ಳಿ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಇವತ್ತು ಒಂದೊಂದಾಗಿ ನೋಡೋಣ. ನಾವು ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ವಿಷಯ. ಇಲ್ಲಿ ನಾವು ಕೊಡ್ತಿರೋ ಮಾಹಿತಿ ಕೇವಲ ಜ್ಞಾನಕ್ಕಾಗಿ ಮಾತ್ರ. ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ರೆ ಮೊದಲು ಡಾಕ್ಟರ್ ಹತ್ರ ಮಾತಾಡೋದು ತುಂಬಾನೇ ಮುಖ್ಯ. ವೈದ್ಯರ ಸಲಹೆ ಇಲ್ದೆ ನೀವ್ ತಗೋತಿರೋ ಯಾವುದೇ ಔಷಧಿಗಳನ್ನು ನಿಲ್ಸ್ಬೇಡಿ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ಎಲ್ಲಾ ವಿಷಯಗಳನ್ನ ಒಂದೊಂದಾಗಿ ನೋಡೋಣ. ಅದ್ರಲ್ಲೂ 5ನೇ ಪರಿಹಾರ ಇದೆಯಲ್ವಾ, ಅದು ಹೃದಯದ ಆರೋಗ್ಯಕ್ಕೆ ತುಂಬನೇ ಪ್ರಯೋಜನಕಾರಿ. ಹಾಗಾಗಿ ಕೊನೆವರೆಗೂ ಗಮನವಿಟ್ಟು ನೋಡಿ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಪರಿಹಾರ ನೋಡೋಣ. ತುಂಬ ದಿನಗಳಿಂದ ಕಾಡೋ ಕೆಮ್ಮು, ಪದೇ ಪದೇ ಶೀತ ಆಗೋದು ಅಥವಾ ಎದೆಯಲ್ಲಿ ಕಫ ಕಟ್ಟಿಕೊಂಡ ಹಾಗೆ ಆಗೋದು, ಈ ತರಹದ ಸಮಸ್ಯೆ ಇದ್ರೆ ಈ ಕಾಂಬಿನೇಷನ್ ನಿಮಗಾಗಿ. ಇದರ ಹಿಂದಿನ ವಿಜ್ಞಾನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಈರುಳ್ಳಿಯಲ್ಲಿ ಕ್ವೆರ್ಸೆಟಿನ್ ಅಂತ ಒಂದು ಪವರ್ಫುಲ್ ಕಾಂಪೌಂಡ್ ಇದೆ. ಇದು ನೇರವಾಗಿ ಶ್ವಾಸಕೋಶದಲ್ಲಿರುವ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು ಕಡೆ ಜೇನುತುಪ್ಪದಲ್ಲಿ ನ್ಯಾಚುರಲ್ ಆಗಿ ಆಂಟಿಮೈಕ್ರೋಬಿಯಲ್ ಗುಣಗಳಿರುತ್ತೆ. ಅಂದ್ರೆ ಅದು ಗಂಟಿಲಿನ ಸೋಂಕನ್ನ ಕಡಿಮೆ ಮಾಡುತ್ತೆ. ಇವೆರಡು ಸೇರಿದಾಗ ಕಫವನ್ನು ತೆಳು ಮಾಡಿ ಹೊರಹಾಕೋಕೆ ಸಹಾಯ ಆಗುತ್ತೆ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣಗೆ ಕಟ್ ಮಾಡಿ ಅದಕ್ಕೆ 3 ಚಮಚ ಜೇನುತುಪ್ಪ ಹಾಕಿ ರಾತ್ರಿ ಇಡೀ ಹಾಗೆ ಬಿಡಿ. ಬೆಳಗ್ಗೆ ನೋಡುವಷ್ಟರಲ್ಲಿ ಒಂದು ನ್ಯಾಚುರಲ್ ಸಿರಪ್ ರೆಡಿಯಾಗಿರುತ್ತೆ. ದೊಡ್ಡವರು ದಿನಕ್ಕೆ 2-3 ಸಾರಿ 1 ಟೀ ಸ್ಪೂನ್, 6 ವರ್ಷ ಮೇಲ್ಪಟ್ಟ ಮಕ್ಕಳು ಅರ್ಧ ಟೀ ಸ್ಪೂನ್ ತಗೋಬಹುದು. ಆದ್ರೆ ಇಲ್ಲಿ 2 ವಿಷಯಗಳ ಬಗ್ಗೆ ತುಂಬಾನೇ ಎಚ್ಚರಿಕೆ ಇರಬೇಕು. ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇದನ್ನ ಕೊಡ್ಲೇಬಾರ್ದು. ಇನ್ನೊಂದು, ಡಯಾಬಿಟೀಸ್ ಇರೋರು ಇದನ್ನ ಬಳಸೋ ಮುಂಚೆ ತಮ್ಮ ಡಾಕ್ಟರ್ ಹತ್ರ ಖಂಡಿತ ಕೇಳಬೇಕು, ಯಾಕಂದ್ರೆ ಜೇನುತುಪ್ಪ ಬ್ಲಡ್ ಶುಗರ್ ಲೆವೆಲ್ನ ಹೆಚ್ಚಿಸ್ಬೋದು. ಈಗ ನಮ್ಮ 2ನೇ ಪರಿಹಾರಕ್ಕೆ ಬರೋಣ. ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ಸ್ವಲ್ಪ ಮೆಟ್ಲಿ ಹತ್ತಿದ್ರೆ ಉಸಿರು ಕಟ್ಟದ ಹಾಗೆ ಆಗೋದು ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅನ್ನೋ ಸಮಸ್ಯೆ ಇದ್ರೆ ಈ ಪರಿಹಾರವನ್ನ ಟ್ರೈ ಮಾಡ್ಬೋದು. ಬೆಲ್ಲದಲ್ಲಿ ನ್ಯಾಚುರಲ್ ಆಗಿ ಅಯನ್ ಅಂಶ ಜಾಸ್ತಿ ಇರುತ್ತೆ, ಎಲ್ರಿಗೂ ಗೊತ್ತು. ಆದ್ರೆ ಬರೀ ಐರನ್ ತಗೊಂಡ್ರೆ ಸಾಕಾಗಲ್ಲ. ನಮ್ ದೇಹ ಅದನ್ನ ಸರಿಯಾಗಿ ಹೀರ್ಕೋಬೇಕು. ಇಲ್ಲಿದಾನೇ ಈರುಳ್ಳಿಯ ಮ್ಯಾಜಿಕ್ ಇರೋದು. ಇದು ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಅಯನ್ ಅಂಶ ದೇಹಕ್ಕೆ ಚೆನ್ನಾಗಿ ಸೇರೋ ಹಾಗೆ ಮಾಡುತ್ತೆ. ಸುಮಾರು 1 ತಿಂಗಳು ಅಂದ್ರೆ 30 ದಿನಗಳ ಕಾಲ ಇದನ್ನ ಬಿಡದೆ ಬಳಸಿದ್ರೆ ಎನರ್ಜಿ ಲೆವೆಲ್ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಮತ್ತು ಹೀಮೋಗ್ಲೋಬಿನ್ ಕೂಡ ಹೆಚ್ಚಾಗತ್ತೆ ಅಂತ ಹಲವರು ಹೇಳಿದ್ದಾರೆ. ವಿಧಾನ ತುಂಬಾ ಸಿಂಪಲ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಹೆಬ್ಬೆರಳಿನ ಗಾತ್ರದ ಬೆಲ್ಲದ ತುಂಡಿನ ಜೊತೆ ಅರ್ಧ ಹಸಿ ಈರುಳ್ಳಿಯನ್ನ ತಿನ್ಬೇಕು. ಆದ್ರೆ ನೆನ್ಪಿರ್ಲಿ, ಡಯಾಬಿಟೀಸ್ ಇರೋರು ಇದನ್ನ ಕಟ್ಟುನಿಟ್ಟಾಗಿ ಅವಾಯ್ಡ್ ಮಾಡ್ಲೇಬೇಕು. ನಮ್ಮ 3ನೇ ಪರಿಹಾರ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ. ತಿಂದಿದ್ದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಗ್ಯಾಸ್, ಹೊಟ್ಟೆ ಉಬ್ಬರಿಸಿದ ಹಾಗೆ ಆಗತ್ತೆ ಅನ್ನೋರಿಗೆ ಇದು ಸಹಾಯ ಮಾಡಬಹುದು. ಇದಕ್ಕಾಗಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡಿ 1 ಚಿಟಿಕೆ ಕಪ್ಪು ಉಪ್ಪು ಹಾಕಿ ಊಟಕ್ಕೆ ಒಂದು 15 ನಿಮಿಷ ಮುಂಚೆ ತಗೊಳ್ಳಿ. ಇದು ಲಿವರ್ ಫಂಕ್ಷನ್ ಸರಿ ಮಾಡಿ ಜೀರ್ಣಕ್ಕೆ ಬೇಕಾದ ಎಂಜೈಮ್ಸ್ಗಳನ್ನು ಉತ್ತೇಜಿಸುತ್ತೆ. ಆದ್ರೆ ಜಾಸ್ತಿ ಗ್ಯಾಸ್ಟ್ರೈಟಿಸ್ ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಇದ್ರೆ ಇದನ್ನ ಬಳಸೋಕ ಹೋಗ್ಬೇಡಿ. ಮುಂದೆ ಇವತ್ತಿನ ದಿನಗಳಲ್ಲೇ ಬಹುತೇಕ ಎಲ್ಲರಿಗೂ ಇರೋ ಸಮಸ್ಯೆ ಅದೇ ಕೂದಲು ಉದುರೋದು. ಈ ಪರಿಹಾರ ಕೂದಲಿನ ಬುಡವನ್ನು ಗಟ್ಟಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದರ ಹಿಂದಿನ ಸೈನ್ಸ್ ಏನು ಅಂದ್ರೆ, ಈರುಳ್ಳಿಯಲ್ಲಿರೋ ಸಲ್ಫರ್ ಕೂದಲಿನ ಕೊಲ್ಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದರಿಂದ ಕೂದಲಿನ ಬುಡ ಸ್ಟ್ರಾಂಗ್ ಆಗುತ್ತೆ. ಸಾಸಿವೆ ಎಣ್ಣೆ ತಲೆಯ ಚರ್ಮದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಕೂದಲಿನ ಬುಡಕ್ಕೆ ಬೇಕಾದ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನ ತಲುಪಿಸುತ್ತೆ. ಒಂದು ವಿಷಯ ನೆನ್ಪಲ್ಲಿಡಿ, ಕೂದಲು ಬೆಳವಣಿಗೆ ಅನ್ನೋದು ನಿಧಾನವಾದ ಪ್ರಕ್ರಿಯೆ. ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗಲ್ಲ. ಒಳ್ಳೆ ರಿಸಲ್ಟ್ಸ್ ಬೇಕು ಅಂದ್ರೆ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆ ಎರಡೂ ತುಂಬಾನೇ ಮುಖ್ಯ. ಈರುಳ್ಳಿಯ ರಸಕ್ಕೆ 1 ಅಥವಾ 2 ಚಮಚ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ ತಲೆಯ ಚರ್ಮಕ್ಕೆ ಹಚ್ಚಿ 30-40 ನಿಮಿಷ ಬಿಟ್ಟು ಮೈಲ್ಡ್ ಶ್ಯಾಂಪೂನಿಂದ ವಾಶ್ ಮಾಡಿ. ವಾರಕ್ಕೆ 2 ಸಾರಿ 6 ರಿಂದ 8 ವಾರಗಳ ಕಾಲ ಹೀಗೆ ಮಾಡಿದ್ರೆ ರಿಸಲ್ಟ್ಸ್ ಕಾಣೋಕ್ ಶುರುವಾಗತ್ತೆ.
ಸ್ಕಿನ್ ಸೆನ್ಸಿಟಿವ್ ಇದ್ರ ಮೊದಲು ಪ್ಯಾಚ್ ಟೆಸ್ಟ್ ಮಾಡೋದು ಒಳ್ಳೇದು. ಈಗ ನಾವು ಇವತ್ತಿನ ಅತ್ಯಂತ ಪ್ರಮುಖವಾದ 5ನೇ ಪರಿಹಾರಕ್ಕೆ ಬಂದಿದ್ದೇವೆ. ಬಾರ್ಡರ್ ಲೈನ್ ಹೈ ಬಿಪಿ, ಹೈ ಕೊಲೆಸ್ಟ್ರಾಲ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಇರೋ ಹಿಸ್ಟ್ರಿ ಇದ್ರೆ ಈ ಕಾಂಬಿನೇಷನ್ ಬಗ್ಗೆ ಗಮನ ಕೊಡಿ. ಬೆಳ್ಳುಳ್ಳಿಯಲ್ಲಿರೋ ಅಲಿಸಿನ್ ಅನ್ನೋ ಕಾಂಪೌಂಡ್ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡಿ ಬಿಪಿ ಕಡಿಮೆ ಮಾಡುತ್ತೆ. ಈರುಳ್ಳಿಯಲ್ಲಿರೋ ಕ್ವೆರ್ಸಿಟಿನ್ ರಕ್ತನಾಳಗಳ ಒಳಪದರವನ್ನ ಆರೋಗ್ಯವಾಗಿಡುತ್ತೆ. ಇವೆರಡೂ ಸೇರಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ರಕ್ತ ಹೆಪ್ಪುಗಟ್ಟೋದನ್ನ ತಡೆಯೋಕೆ ಹೆಲ್ಪ್ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನ ರಕ್ತಶೋಧನಾ ಪರಿಹಾರ ಅಂತ ಕರೀತಾರ. ಅಂದ್ರೆ ಇದು ರಕ್ತವನ್ನ ಶುದ್ಧಿ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ ಸುಲಭ ಮಾಡುತ್ತೆ ಅಂತ. ಇಂಟ್ರೆಸ್ಟಿಂಗ್ ಅಂದ್ರೆ ಈಗ ಮಾಡರ್ನ್ ಸೈನ್ಸ್ ಕೂಡ ಇದೇ ವಾದಗಳನ್ನ ಸಪೋರ್ಟ್ ಮಾಡ್ತಿದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಣ್ಣಗೆ ಕಟ್ ಮಾಡಿದ ಒಂದು ಬೆಳ್ಳುಳ್ಳಿ ಎಸಳನ್ನ 2-3 ತೆಳುವಾದ ಈರುಳ್ಳಿ ಸ್ಲೈಸ್ ಜೊತೆ ತಿನ್ಬೇಕು. ಇದನ್ನ 21 ದಿನಗಳ ಕಾಲ ಫಾಲೋ ಮಾಡಿ. ಆದ್ರೆ ಇಲ್ಲಿ ಒಂದು ಅತ್ಯಂತ ಗಂಭೀರವಾದ ಎಚ್ಚರಿಕೆ ಇದೆ. ನೀವೇನಾದ್ರೂ ಆಸ್ಪಿರಿನ್ ಅಥವಾ ವಾರ್ಫೇರಿನ್ ತರದ ಬ್ಲಡ್ ಥಿನ್ನರ್ಸ್ ಅಂದ್ರೆ ರಕ್ತ ತೆಳುವಾಗೋ ಔಷಧಿ ತಗೋತಿದ್ರೆ ಡಾಕ್ಟರ್ ಸಲಹೆ ಇಲ್ದೆ ಇದನ್ನ ಯಾವತ್ತೋ ಬಳಸ್ಬೇಡಿ. ಕೊನೆಯದಾಗಿ ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಬೇಕು. ಯಾವುದೇ ಫಲಿತಾಂಶ ಒಂದೇ ದಿನದಲ್ಲಿ ಬರುವುದಿಲ್ಲ. ಈರುಳ್ಳಿಯಂತಹ ಸಾಮಾನ್ಯ ಪದಾರ್ಥಗಳ ನಿಜವಾದ ಶಕ್ತಿ ಇರೋದು ನಾವು ಅದನ್ನ ನಿರಂತರವಾಗಿ ಬಳಸೋದ್ರಲ್ಲಿ. ಇವತ್ತು ನಾವು ಮಾತಾಡಿದ ಈ 5 ಪರಿಹಾರಗಳಲ್ಲಿ ಯಾವುದು ನಿಮ್ಮ ಆರೋಗ್ಯದ ಗುರಿಗಳಿಗೆ ಹೆಚ್ಚು ಸರಿಹೊಂದುತ್ತೆ ಅಂತ ಯೋಚಿಸಿ. ನೆನ್ಪಿಡಿ, ಈ ಸರಳ ಮನೆಮದ್ದುಗಳು ಯಾವುದೇ ಗಂಭೀರ ಕಾಯಿಲೆಗಳಿಗೆ ಪರ್ಯಾಯವಲ್ಲ, ಆದರೆ ಖಂಡಿತವಾಗಿಯೂ ಪೂರಕವಾಗಿ ಸಹಾಯ ಮಾಡಬಲ್ಲವು. ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಬಹುಶಃ ಈ ಮಾಹಿತಿ ಅವರಿಗೂ ಸಹಾಯ ಮಾಡಬಹುದು. ಲೈಕ್ ಮಾಡಿ ಹಾಗೂ ಈ ತರಹದ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆರೋಗ್ಯವಾಗಿರಿ.